ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗಾಗಿ ಕಳೆದ 2 ದಿನದಿಂದ ನೀವು ವಿದ್ಯಾರ್ಥಿಗಳು ವೇಟ್ ಮಾಡಿ 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 ಸಾಕಾಗಿರುತ್ತೆ ನಿಮಗೆ. ರಿಸಲ್ಟ್ ಇಲ್ಲಿ ತುಂಬ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ನೋಡಿರ್ತೀರಾ, ಇಲ್ಲಿ ನ್ಯೂಸ್ ಚಾನಲ್ಸಲ್ಲಿ ಒಂದು ಅಪ್ಡೇಟ್ಸನ್ನು ನೋಡಿರ್ತೀರಾ, ಇಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ನೋಡಿರ್ತೀರಾ. ಎಲ್ಲಿ ನೋಡಿದ್ರು ಏಪ್ರಿಲ್ 7ಕ್ಕೆ ರಿಸಲ್ಟ್ ಅಂತ ಹೇಳಿದ್ರು. ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಿರಾಸೆ ಆಗಿದೆ. ಏಪ್ರಿಲ್ 7ಕ್ಕೆ ರಿಸಲ್ಟ್ ಬಂದಿಲ್ಲ. ಈಗ ಸರ್ಕಾರದವರು ಹೊಸ ರಿಸಲ್ಟ್ ದಿನಾಂಕವನ್ನು ನಿಮ್ಮೆಲ್ಲರಿಗೂ ಕೊಟ್ಟಿರುವಂಥದ್ದು. ನ್ಯೂ ರಿಸಲ್ಟ್ ಡೇಟ್ ಆದರೆ ಔಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ಹೊಸ ರಿಸಲ್ಟ್ ದಿನಾಂಕವನ್ನು ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ನಿಮಗೆ ಯಾವಾಗ ರಿಸಲ್ಟ್ ಬರುತ್ತೆ ಮತ್ತೆ ಟೈಮಿಂಗ್ ಕೂಡ ಕೊಟ್ಬಿಟ್ಟಿದ್ದಾರೆ, ಇದೇ ಟೈಮ್ಗೆ ರಿಸಲ್ಟ್ ಕೊಡ್ತೀವಿ ಅಂತ. ನಿಮಗೆ ಎಷ್ಟೊತ್ತಿಗೆ ರಿಸಲ್ಟ್ ಬರ್ತಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರದವರು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನೀವು ಫಾಸ್ಟ್ ಆಗಿ ಯಾವ ರೀತಿಯಾಗಿ ಏಪ್ರಿಲ್ 9ನೇ ತಾರೀಕು ರಿಸಲ್ಟ್ ಚೆಕ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಅನ್ನು ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ ಸ್ನೇಹಿತರೆ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ನೋಡಿ ಸ್ನೇಹಿತರೆ, ನಿಮ್ಮ ರಿಸಲ್ಟ್ ದಿನಾಂಕ ಅಂತೂ ಏಪ್ರಿಲ್ 9ನೇ ತಾರೀಕು ಫಿಕ್ಸ್ ಆಗಿದೆ. ಸಂಜೆ 6:00ವರೆಗೆ ನಿಮಗೆ ಏಪ್ರಿಲ್ 9ನೇ ತಾರೀಕು ರಿಸಲ್ಟ್ ಆದರೆ ಬರ್ತಿದೆ. ಯಾವ ರೀತಿಯಾಗಿ ನೀವು ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬೇಕು ಅಂತ ನೀವು ಕೇಳೋದಾದ್ರೆ, ನೋಡಿ ಸ್ನೇಹಿತರೆ, ಜಸ್ಟ್ ನೀವು ನಿಮ್ಮ ಒಂದು ಕ್ರೋಮ್ ಬ್ರೌಸರೋ ಇಲ್ಲ ಯಾವುದೋ ಒಂದು ಗೂಗಲ್ ಬ್ರೌಸರ್ ಓಪನ್ ಮಾಡಿಬಿಟ್ಟು, ಸೇಮ್ ನಾನು ಇಲ್ಲಿ ಯಾವ ಥರ ಟೈಪ್ ಮಾಡಿದ್ದೀನಿ, car.result.nic.in ಅಂತ ಟೈಪ್ ಮಾಡಿ, nic.in ಅಂತ ಈ ರೀತಿಯಾಗಿ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2025 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ನಿಮ್ಮ ಕಾಂಬಿನೇಷನ್ ಯಾವುದಂತ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ನಿಮ್ಮದು ರಿಸಲ್ಟ್ ಆದರೆ ಬರುತ್ತೆ. ಈಗ ಅಫಿಷಿಯಲ್ ರಿಸಲ್ಟ್ ಡೇಟ್ ಏನಪ್ಪಾ ಅಂದರೆ ಏಪ್ರಿಲ್ 9 ಸಂಜೆ 6:00ವರೆಗೆ ನಿಮಗೆ ರಿಸಲ್ಟ್ ಆದರೆ ಬರ್ತಿದೆ. ಇದು ಸರ್ಕಾರದ ಕಡೆಯಿಂದ ಬರ್ತಿರುವಂತಹ ಅಪ್ಡೇಟ್. ಸ್ನೇಹಿತರೆ, ನೀವು ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮೆಲ್ಲರಿಗೂ ಒಳ್ಳೆ ಸ್ಕೋರ್ ಆಗುತ್ತೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಎಕ್ಸಾಮ್ 1ರಲ್ಲಿ ನಿಮ್ದು ಒಳ್ಳೆ ಸ್ಕೋರ್ ಆಗಲಿಲ್ಲ ಅಂದರೂ ಕೂಡ ಈಗ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಇಲ್ಲ ಹೆಲ್ತ್ ಇಶ್ಯೂಸಿಂದ ನೀವು ಎಕ್ಸಾಮ್ ಚೆನ್ನಾಗಿ ಬರೀದೇ ಇರ್ಬೋದು. ಈ ಥರ ಏನಾದರೂ ನಿಮಗೆ ಸಮಸ್ಯೆ ಆಗಿದ್ದರೆ ಎಕ್ಸಾಮ್ 2 ಆಪ್ಷನ್ ಇದೆ. ಎಕ್ಸಾಮ್ 2 ಅಲ್ಲೇ ನೀವು ಮಾರ್ಕ್ಸನ್ನು ಇಂಪ್ರೂವ್ ಮಾಡ್ಕೋಬೋದು. ಒಂದು ವೇಳೆ ನೀವು ಫೈಲ್ ಆದ್ರೂ ಎಕ್ಸಾಮ್ 2 ಆಪ್ಷನ್ ಆದರೆ ನಿಮಗೆ ಇದೆ. ಎಕ್ಸಾಮ್ 2 ಅಲ್ಲಿ ನೀವು ಒಳ್ಳೆ ಸ್ಕೋರ್ ಅಂತೂ ಮಾಡ್ಬೋದು. ತಲೆ ಕೆಡಿಸ್ಕೋಬೇಡಿ. ನಾವು ಓದೋ ಟೈಮಲ್ಲೆಲ್ಲ ಎಕ್ಸಾಮ್ 1 ಇತ್ತು, ಅದಾದಮೇಲೆ ಸಪ್ಲಿಮೆಂಟ್ರಿ ಇತ್ತು ಅಷ್ಟೇ. ನಿಮ್ಗೀಗ ಎಕ್ಸಾಮ್ 2 ಆಪ್ಷನ್ ಕೂಡ ಇದೆ. ನಿಮಗೆ ಈ ರೀತಿಯಾಗಿ ಬೆನಿಫಿಟ್ಸ್ ತುಂಬಾನೇ ಇದೆ. ನಿಮ್ಮದು ರಿವ್ಯಾಲ್ಯೂಯೇಷನ್ ಆಪ್ಷನ್ ಇರುತ್ತೆ. ನಾರ್ಮಲ್ ಆಗಿ ಈಗ ನಿಮ್ಮದು ಚೆನ್ನಾಗಿ ಬರ್ದಿರ್ತೀರಾ ನೀವು ಪರೀಕ್ಷೆ, ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಂದರೆ ರಿವ್ಯಾಲ್ಯೂಯೇಷನ್ ಆಪ್ಷನ್ ಕೂಡ ಇರುತ್ತೆ. ಈ ರೀತಿಯಾಗಿ ನೀವು ಯಾವುದೇ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮಾರ್ಕ್ಸ್ ಅನ್ನುವಂಥದ್ದು ಅದು ಜಸ್ಟ್ ನಂಬರ್ಸ್ ಅಷ್ಟೇ. ನೀವು ಮಾರ್ಕ್ಸ್ ಕಡಿಮೆ ಬಂದುಬಿಟ್ಟಿದೆ ಅಂದ್ಬಿಟ್ಟು ಬೇಜಾರಾಗೋದು ಈ ರೀತಿಯಾಗೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಎಲ್ಲರದು ಒಳ್ಳೆ ಸ್ಕೋರ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ನಾನು ಹೇಳ್ದಂಗೆ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ನಿಮ್ದು ಎಷ್ಟು ಬರ್ಬೋದು, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.